ಎಲ್ಲರಿಗೂ ನಮ್ಮೆಲ್ಲರ ಒಳಗಡೆ ಒಂದು ಡಾರ್ಕ್ ಪಾರ್ಟ್ ಇರುತ್ತೆ. ಅದಕ್ಕೆ ನಾವು ಶಾಡೋ ಅಂತ ಕರಿತೀವಿ. ಇದು ನಮ್ಮನ್ನ ಕನ್ಸ್ಟ್ರಕ್ಟಿವ್ ಆಗಿ ಅಥವಾ ಡಿಸ್ಟ್ರಕ್ಟಿವ್ ಆಗಿ ಸೊಸೈಟಿಯಲ್ಲಿ ಮಾರ್ಪಾಡು ಮಾಡ್ಬಿಡುತ್ತೆ. ಇದು ನನ್ನ ವರ್ಡ್ಗಳಲ್ಲ. ನಾನು ಕಳೆದ ವಿಡಿಯೋಗಳಲ್ಲಿ ಕಾರ್ಲ್ ಯುಂಗ್ ಅನ್ನುವ ಒಬ್ಬ ಸ್ವಿಸ್ ಸೈಕಾಲಜಿಸ್ಟ್ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದೆ. ರೀಕ್ಯಾಪ್ ಮಾಡ್ಬೇಕು ಅಂತಂದ್ರೆ, ಇವರು 4 ಆರ್ಕಿಟೈಪ್ಸ್ ಗಳನ್ನ ಮೇನ್ ಆಗಿ ಹೇಳ್ತಾರಲ್ವಾ, ಪರ್ಸೋನಾ, ಶಾಡೋ, ಅನಿಮಾ ಮತ್ತೆ ಅನಿಮಸ್ ಮತ್ತೆ ಸೆಲ್ಫ್ ಅಂತ. ಇದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಶಾಡೋ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಶಾಡೋ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಮನುಷ್ಯನಲ್ಲಿರುವ ಈ ಒಂದು ಡಾರ್ಕ್ ಸೈಡ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಇದೆ ನಮಗೆ, ಯಾಕೆ ಕಲಿಬೇಕು, ಇದನ್ನ ಯಾಕೆ ಮಾಡ್ತಿದ್ಯಾ ಅಂತ ನಿಮ್ಮಲ್ಲಿ ಕ್ವಶನ್ ಇದ್ರೆ ಅದಕ್ಕೂ ಆನ್ಸರ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಮ್ಮ ಲೈಫ್ ಅಲ್ಲಿ ಬರ್ತಕ್ಕಂತ ಈ ಯಾಕೆ ಅನ್ನೋ ಕ್ವಶನ್ ಅನ್ನ ನೋಡೋಣ. ಅಂದ್ರೆ ಕೆಲವೊಂದು ಇನ್ಸ್ಟೆನ್ಸ್ ಅಲ್ಲಿ ಯಾಕೆ ಅಂತ ಕ್ವಶನ್ಸ್ ಬರುತ್ತೆ. ಯಾಕೆ ಹಿಂಗಾಯ್ತು, ಯಾಕೆ ಆ ಘಟನೆ ನಡೀತು, ಯಾಕೆ ಆ ಟೈಮಿಗೆ ನಡೀತು, ಯಾಕೆ ಅವ್ರಿಗೆ ಅದು ಸಿಕ್ತು, ಯಾಕೆ ನನಗೆ ಇದು ಸಿಗ್ಲಿಲ್ಲ, ಯಾಕೆ ಅದು ಹಂಗಾಯ್ತು. ಒಟ್ನಲ್ಲಿ ಯಾಕೆ ಅನ್ನೋ ಕ್ವಶನ್ ಇದು ಎಲ್ಲರಿಗೂ ಇರುತ್ತೆ. ಕೆಲವೊಬ್ರು ಇದನ್ನ ಹುಡುಕಕ್ಕೆ ಟ್ರೈ ಮಾಡಿ ಸಕ್ಸಸ್ ಆಗ್ತಾರೆ, ಕೆಲವೊಬ್ರು ಇದನ್ನ ಟ್ರೈ ಮಾಡಿ 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 ಮಾಡ್ತಾನೆ ಇದ್ದಾರೆ, ಕೆಲವೊಬ್ರು ಸಕ್ಸಸ್ ಆಗಿಲ್ಲ, ಕೈ ಬಿಟ್ಟುಬಿಟ್ಟಿದ್ದಾರೆ. ಸೊ ಈ ಯಾಕೆ ಅನ್ನೋ ಕ್ವಶನ್ ಅನ್ನ ನೋಡೋಣ. ಇದಕ್ಕೆ ಆನ್ಸರ್ ಇದೆಯಾ ಅಂತ ನೋಡಕ್ಕಿಂತ ಮುಂಚೆ, ಮೊನ್ನೆ ನಾನು ರಿಚರ್ಡ್ ಫೇನ್ಮನ್ ಅವರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಯಾಕೆ ಅನ್ನೋ ಕ್ವಶನ್ ಹೆಂಗೆ ಆನ್ಸರ್ ಇರೋದಿಲ್ಲ ಇಂಥವಕ್ಕೆ ಅಂತ. ಈ ಏಕೆ ಅನ್ನೋ ಕ್ವಶನ್ ಜೀವನದಲ್ಲಿ ಬರುತ್ತಲ್ಲ, ಯಾಕೆ ಹಿಂಗಿದ್ದೀನಿ, ನನ್ನ ಲೈಫ್ ಯಾಕೆ ಹಿಂಗೆ ಅಂತ, ಅದಕ್ಕೆ ಆನ್ಸರ್ ಇಲ್ಲ. ಸೊ ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಆಂಟಿ ಯಾರೋ ಹಿಂಗೆ ಐಸ್ ಮೇಲೆ ನಡ್ಕಂತ ಹೋಗಿ ಕಾಲ್ ಜಾರಿ ಬಿದ್ಬಿಟ್ಟು ಸೊಂಟ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಇದ್ದಾಳೆ. ಇದು ಒಂದು ಸಿನಾರಿಯೋ ಅವ್ರು ಹೇಳೋದು. ಈಗ ಯಾರೋ ಒಬ್ಬ ಬಂದು ಇದನ್ನ ನೋಡ್ತಾನೆ, ಈ ಸಿನಾರಿಯೋ ನೋಡ್ಬಿಟ್ಟು ಯಾಕೆ ಆಂಟಿ ಐಸ್ ಮೇಲೆ ಜಾರಿ ಬಿದ್ಲು, ಯಾಕೆ ಜಾರಿ ಬಿದ್ಲು ಅಂತಂದ್ರೆ ಆನ್ಸರ್ಗಳು ನೋಡ್ತಾ ಹೋಗೋಣ ಯಾವ ತರ ಬರುತ್ತೆ. ಯಾಕೆ ಬಿದ್ಲು ಅಂತಂದ್ರೆ ಐಸ್ ಜಾಸ್ತಿ ಸ್ಲಿಪರಿ ಇದೆ ಅದಕ್ಕೆ ಬಿದ್ಲು. ಮತ್ತೆ ಒಂದು ಕ್ವಶನ್ ಬರುತ್ತೆ, ಐಸ್ ಯಾಕೆ ಸ್ಲಿಪರಿ ಇದೆ. ಸ್ವಲ್ಪ ಕ್ವಾಂಟಮ್ ಲೆವೆಲ್ ಅಲ್ಲಿ ಹೋಗಿ ನೋಡಿದಾಗ ಐಸ್ ಅಂದ್ರೆ ಏನು, ವಾಟರ್ ಹೆಪ್ಪುಗಟ್ಟಿರ್ತಕ್ಕಂಥದ್ದು, ವಾಟರ್ 0 ಡಿಗ್ರಿಗಿಂತ ಕಡಿಮೆ ಅಥವಾ 0 ಡಿಗ್ರಿ ರೀಚ್ ಆಗಿರ್ತಕ್ಕಂಥದ್ದು. ಆ ಐಸ್ ನೈಸ್ ಆಗಿ ಯಾಕಿದೆ ಅಂತಂದ್ರೆ, ಆಂಟಿ ಐಸಿನ ಮೇಲೆ ಕಾಲಿಟ್ಟಾಗ ಐಸಿನ ಮೇಲಿನ ಪದರ ಏನಿದೆ, ಒಂದೇ ಲೇಯರ್ ಏನಿದೆ, ಅದು ಸ್ವಲ್ಪ ಕರಗ್ಬಿಡುತ್ತೆ, ನಮಗೆ ಕಣ್ಣಿಗೆ ಕಾಣಲ್ಲ, ಅದು ನೀರ್ ಆಗ್ಬಿಡುತ್ತೆ ಅಂತ. ಆ ನೀರು ಸ್ಲಿಪರಿ ಅಲ್ವಾ, ಅದಕ್ಕೆ ನೀರಿನಲ್ಲಿ ಅಣುಗಳು ಒಂದ್ರ ಮೇಲೊಂದು ಹಿಂಗೆ ತೇಲ್ತಾವಲ್ಲ, ಜಾರ್ತಾವಲ್ಲ, ಅದಕ್ಕೆ ಆಂಟಿ ಬಿದ್ಲು ಅಂತ. ಓಕೆ, ಇಷ್ಟೇನಾ, ಸುಮ್ಮನಾಗ್ಬೋದಾ? ಮತ್ತೆ ಒಂದು ಕ್ವಶನ್ ಬರುತ್ತೆ, ಯಾಕೆ ಪ್ರೆಷರ್ ಹಾಕಿದಾಗ ಐಸ್ ವಾಟರ್ ಆಗುತ್ತೆ ಅಂತ. ಅದು ಒಂದು ಬಿಹೇವಿಯರ್. ನೀರಿಗೆ ಒಂದು ಅನಮಲಸ್ ಬಿಹೇವಿಯರ್ ಇದೆ. ಅದೇನಪ್ಪಾ ಅಂತಂದ್ರೆ 0 to 4 ಡಿಗ್ರಿ ಕಾಯಿಸಿದಾಗ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಅದೇ ಅದು ಫ್ರೀಸ್ ಆದಾಗ 4 ಡಿಗ್ರಿಯಿಂದ 0ಕ್ಕೆ ಬಂದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಆದ್ದರಿಂದ ಹೇಳ್ಬೋದು. ಹೀಗೆ ಮಾಡ್ತಾ ಹೋದ್ರೆ ಎಷ್ಟು ಸಿದ್ಧಾಂತಗಳು ಸಿಗ್ತಾ ಹೋಗ್ತವೆ. ಐಸ್ ಯಾಕೆ ಜಾರತ್ತೆ ಅನ್ನಕ್ಕೆ ವಿಜ್ಞಾನಿಗಳು ಎಷ್ಟು ಕಂಡುಹಿಡಿದಾರೆ ಅಂತ. ಇಷ್ಟೇ ಅಲ್ಲ, ಕೆಲವೊಂದು ಸ್ಟಡಿಗಳು ಏನ್ ಹೇಳುತ್ತೆ ಅಂತಂದ್ರೆ, ಐಸ್ ಅನ್ನೋದು ಒಂದು ಪ್ಯೂರ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಂತಂದ್ರೆ ಒಂದು ಪ್ಯಾಟರ್ನ್, ಅದೇ ಇಡೀ ಒಂದು ಆ ದ್ರವ್ಯದ ತುಂಬಾ ರಿಪೀಟ್ ಆಗ್ತಾ ಬಂದಿರೋದು. ಈ ಕ್ರಿಸ್ಟಲೈನ್ ಸ್ಟ್ರಕ್ಚರ್ 1 ಐಸ್ ಮಾಲಿಕ್ಯೂಲ್ ಏನಿದೆ 3 ಐಸ್ ಮಾಲಿಕ್ಯೂಲ್ಗೆ ಕನೆಕ್ಟ್ ಆಗಿರುತ್ತೆ ಒಳಗಡೆ ಸಾಲಿಡ್ ಅಲ್ಲಿ. ಆದರೆ ಈ ಮೇಲಿನ ಲೇಯರ್ ಅಲ್ಲಿ ಬರುತ್ತಲ್ಲ, ಆಂಟಿ ಜಾರ್ ಬಿದ್ದಲ್ಲ, ಆ ಲೇಯರ್ ಅಲ್ಲಿ 3 ಐಸ್ ಆಟಮಿಗೆ ಮಾಲಿಕ್ಯೂಲ್ಗೆ ಕನೆಕ್ಟ್ ಆಗೋ ಬದಲು 2 ಒಂದು ಫ್ರೀ ಇರುತ್ತೆ, ಒಂದು ಭಾಗ ಫ್ರೀ ಇರುತ್ತೆ. ಆ ಫ್ರೀ ಇರೋ ಭಾಗ ಅದು ಮೇಲ್ಗಡೆ, ಆ ಸರ್ಫೇಸ್ ಗಿಂತ ಮೇಲ್ಗಡೆ ಇರುತ್ತೆ. ಆ ಫ್ರೀ ಇರೋ ಭಾಗ ಎರಡೇ ಒಂದು, ಆ ಫ್ರೀ ಇರೋ ಭಾಗ ಯಾವ ತರ ಆಕ್ಟ್ ಆಗುತ್ತೆ ಅಂತಂದ್ರೆ, ಈಗ ಮೆಟಾಲಿಕ್ ಬಾಲ್ಗಳನ್ನ ನೀವು ಅಥವಾ ಈ ಗೋಲಿ ಆಡ್ತಾರಲ್ಲ, ಅದನ್ನ ನೀವು ರೋಡ್ ಅಲ್ಲಿ ಬಿಟ್ಟು ಯಾರಿಗಾದ್ರಲ್ಲಿ ಹಿಂಗೆ ಓಡಿಸಿದಾಗ ಅವ್ರು ಜಾರ್ ಬೀಳ್ತಾರಲ್ಲ, ಅದೇ ತರ ಐಸ್ ಇದಕ್ಕೋಸ್ಕರ ಐಸ್ ಜಾರತ್ತೆ ಅಂತ ಕೆಲವೊಂದು ಸ್ಟಡಿಗಳು ಹೇಳ್ತಾ ಹೋಗ್ತವೆ. ಅಂದ್ರೆ ಇವರು ಒಂದು ಎಕ್ಸಾಂಪಲ್ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ಯಾಕೆ ಅನ್ನೋ ಕ್ವಶನ್ ಪರ್ಪೆಚುವಲ್ ಅಂತ. ಯಾಕೆ ಅನ್ನೋದು ಎಂಡ್ ಆಗಲ್ಲ. ಇದಕ್ಕೆ ನೀವು ರೀಸನ್ ಕೊಡ್ತಾ ಹೋಗ್ಬೋದು. ಅವನು ನನಗೆ ಬೈದ ಅಥವಾ ಅವಳು ನನಗೆ ಏನೋ ಮಾಡಿದ್ನ ಅಂತಂದ್ರೆ, ಫಸ್ಟ್ ಬರೋ ಕ್ವಶನ್ ಏನು ನಮ್ಮ ಯಾಕೆ ಹಿಂಗಾಯ್ತು, ಅವ್ರು ಯಾಕೆ ನನಗೆ ಹಿಂಗ್ ಮಾಡಿದ್ರು, ಯಾಕೆ ನನಗೆ ಹೀಗಾಯ್ತು ಅಂತ ಲೈಫ್ ಅಲ್ಲಿ. ಇದು ನಮಗೆ ಫಸ್ಟ್ ಬರೋ ಕ್ವಶನ್. ನೆಕ್ಸ್ಟ್ ನಮ್ಮ
ಎಮೋಷನಲ್ ಬ್ರೈನ್ ಥಿಂಕ್ ಮಾಡಕ್ ಟ್ರೈ ಮಾಡುತ್ತೆ, ಲಾಜಿಕಲ್ ಬ್ರೈನ್ ಅಲ್ಲ, ಎಮೋಷನಲ್ ಬ್ರೈನ್. ಯಾಕಂದ್ರೆ ನಮಗೆ ಏನೋ ಒಂದು ಸಂತೋಷ ಅಥವಾ ದುಃಖ ಆದಾಗ ಲಾಜಿಕಲ್ ಬ್ರೈನ್ ಕೆಲಸ ಮಾಡಲ್ಲ. ಎಮೋಷನಲ್ ಬ್ರೈನ್ ಬಂದ್ಬಿಟ್ಟು ನಾ ಹಂಗೇನೋ ಮಾಡಿದೆ ಅದಕ್ಕೆ ಅವ್ರು ಹಂಗ್ ಮಾಡಿದ್ರು, ಅಥವಾ ಅವ್ರ ನೇಚರ್ ಹಂಗಿದೆ, ಅವ್ರು ಕೆಟ್ಟವರಿದ್ರು ಅದಕ್ಕೆ ಹಂಗ್ ಮಾಡಿದ್ರು. ಸೊ ಹೀಗೆ ಅವ್ರು ಯಾಕೆ ಮತ್ತೆ ಕೆಟ್ಟವರಿದ್ರು, ಮತ್ತೆ ಅಲ್ಲಿ ಯಾಕೆ ಅಂತ ಕ್ವಶನ್, ಮತ್ತೆ ಅದು ಯಾಕೆ ಹಂಗಾಯ್ತು, ಅದು ಹೆಂಗಾಯ್ತು, ಹೀಗೆ ಹೋಗ್ತಾ ಹೋಗ್ತಾ ಹೋದ್ರೆ ಪರ್ಪೆಚುವಲ್ ಮೋಷನ್, ಇದು ಎಂಡ್ ಆಗಲ್ಲ. ಹಾಗಿದ್ಮೇಲೆ ಈ ಯಾಕೆಗಳು ಹೀಗೆ ಉಳಿತಾ ಬಂದ್ರೆ, ಇದಕ್ಕೆ ಆನ್ಸರ್ ಸಿಗ್ಲಿಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ಆ ಅನ್ಆನ್ಸರ್ಡ್ ಕ್ವಶನ್ ಅಂತ ಏನಿದಾವೆ ಅವು ಒಂದು ಪ್ಲೇಸ್ ಅಲ್ಲಿ ಒಗ್ಗಟ್ಟುಗೂಡ್ತಾ ಬರುತ್ತವೆ. ಆ ಪ್ಲೇಸು ಬೆಳಕಿನಿಂದ ದೂರ 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 ಹೋಗ್ತಾ ಬರುತ್ತೆ. ಬೆಳಕಂದ್ರೆ ಏನು, ಆನ್ಸರ್. ಕತ್ಲಂತಂದ್ರೆ ಏನು, ಆ ಒಂದು ಗೊಂದಲ, ಆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಸ್ವಭಾವ, ಆ ಗೊತ್ತಿಲ್ಲದೆ ಇರ್ತಕ್ಕಂಥ ಮೆಂಟಾಲಿಟಿ ಅಲ್ಲಿ ಕೂಡ್ತಾ ಅದು ಜಾಸ್ತಿ ದೊಡ್ಡದಾಗಿ ಆಗಿ ಅದು ಡಾರ್ಕ್ ಪಾರ್ಟ್ ಆಗಿ ತಿರುಗುತ್ತೆ. ಈ ಶಾಡೋ ಹಂಗೆ ಫಾರ್ಮ್ ಆಗೋದು ನಮ್ಮ ಚಿಕ್ಕವರಿದ್ದಾಗಿಂದ. ಕೆಲವೊಂದು ನೆಗೆಟಿವಿಟಿ ಇದೆ, ಕೆಲವೊಂದು ಲಿಮಿಟ್ ಇದೆ ಅಂತ ನಮಗೆ ತುಂಬಿಸ್ತಾರಲ್ಲ, ನಮ್ಮ ಸುತ್ತಮುತ್ತ ಎನ್ವೈರನ್ಮೆಂಟ್ ಆಗ್ಲಿ ಅಥವಾ ಯಾರು ನಮ್ಮನ್ನ ರೇಸ್ ಮಾಡಿರ್ತಾರೋ ಅವರು ಈ ಲಿಮಿಟಿಂಗ್ ಬಿಲೀಫ್ ಗಳನ್ನ ಹಾಕಿ ಅದನ್ನ ಹಂಗ್ ಮಾಡಬಾರ್ದು, ಸೊಸೈಟಿ ಅಂದ್ರೆ ಹಿಂಗಂದ್ರೆ ರೂಲ್ಸ್, ಇದನ್ನ ಹಿಂಗ್ ಫಾಲೋ ಮಾಡ್ಬೇಕು, ಹೀಗೆ ಮಾಡಿ ಕಂಪ್ಲೀಟ್ ಆಗಿ ನಮ್ಗೆ ಹೇಳಲ್ಲ. ಮೂಲದಿಂದ ನಮಗೆ ಯಾಕೆ ಹೀಗೆ ಅಂತ ಒಬ್ರು ಯಾರಾದ್ರೂ ತಿಳಿಸ್ಕೊಟ್ಟಿದ್ರೆ, ಮೂಲದಿಂದ ಬ್ರಹ್ಮಾಂಡ ಯಾಕೆ ಹಿಂಗಿದೆ ಅಂತ ಹೇಳ್ಕೊಟ್ಟಿದ್ರೆ ಇವತ್ತೆಲ್ಲದಕ್ಕೂ ನಾವು ಆನ್ಸರ್ ಕಂಡುಹಿಡಿತಾ ಇದ್ವಿ. ನಮಗೆ ಇವಾಗ ಯಾರಿಗೂ ಆನ್ಸರ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಯಾರು ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ನ ಮಾಡ್ತಾ ಇಲ್ಲ ಯಾರಿಗೂ. ಯಾಕೆಂದ್ರೆ ಮತ್ತೆ ಅದಕ್ಕೆ ಕಾಂಪ್ಲೆಕ್ಸ್ ರೀಸನ್ಗಳು ಇರ್ತವೆ. ಚಿಕ್ಕ ಮಕ್ಕಳಿಗೆ ಸಾವು ಅಂತ ಹೇಳ್ಕೊಡ್ಬಾರ್ದು, ಚಿಕ್ಕ ಮಕ್ಕಳಿಗೆ ನೋವು ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ಕೊಡ್ಬಾರ್ದು ಅಂತ ಅವ್ರಿಗೆ ಅದನ್ನ ಪರಿಚಯನೇ ಮಾಡ್ಸಲ್ಲ. ಚಿಕ್ಕ ಮಕ್ಕಳಿಗೆ ಬಡತನ ಅಂತ ತೋರಿಸಬಾರ್ದು ಅಂತ ಹೇಳಿ ಅವ್ರು ಕೇಳಿ ಕೊಡ್ಸೋದು, ಈ ತರ ಎಲ್ಲ ಮಾಡ್ತಾ ಬಂದಾಗ ಕೆಲವೊಂದು ಪಾರ್ಟ್ ನ ಅವರು ಟಚ್ ಮಾಡಲ್ಲ. ಈ ಡಾರ್ಕ್ ಪಾರ್ಟ್ ಅವರ ಶಾಡೋ ಒಳಗಡೆ ಇದ್ದು ಕೆಲವೊಂದು ಮೂಮೆಂಟ್ ಅಲ್ಲಿ ಟ್ರಿಗರ್ ಆಗ್ತಾ ಬರುತ್ತೆ ಈ ಶಾಡೋ ಹೇಗಿರುತ್ತೆ ಅಂತಂದ್ರೆ, ಒಬ್ರಿಗೆ ಗುಂಪಲ್ಲಿ ಹೋಗೋದಂದ್ರೆ ಇಷ್ಟ ಇರಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇಮ್ ಮೆಂಟಾಲಿಟಿ ಇರ್ತಾರೆ. ಇವರು ಅಲ್ಲಿ ಹೋಗಿಲ್ಲ ಅಂತಂದ್ರೆ ಇವ್ರು ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೋ ಅಂತ ಅಲ್ಲಿ ಹೋಗಿ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೆ ಅದೇನು ಇಷ್ಟ ಆಗಲ್ಲ. ಆದ್ರೆ ಅವ್ರ ಒಳಗಡೆನೆ ಪರ್ಸನಾಲಿಟಿ ಬೇರೆ. ಅವರು ಹೊರಗಿನ ಸಮಾಜಕ್ಕೋಸ್ಕರ ಯಾವ ತರ ಆಕ್ಟ್ ಮಾಡ್ಬೇಕು, ಇಲ್ಲದ್ರೆ ಜನ ನಮ್ಗೆ ಇಷ್ಟ ಪಡಲ್ಲ ಅಂತ ಆ ಒಂದು ಕ್ವಾಲಿಟಿಯಲ್ಲಿ ನೋಡ್ತಾರಲ್ಲ, ಅದು ಅವರ ನಿಜವಾದ ಶಾಡೋ. ಇದನ್ನ ಹಿಂಗೆ ಬಿಡ್ತಾ ಬಂದ್ರೆ ಇದಕ್ಕೆ ಲೇಟೆಂಟ್ ಪವರ್ ಅಂತ ಕರಿತೀವಿ. ಕೆಲವೊಬ್ಬರಲ್ಲಿ ಒಂದು ಟ್ರೆಮೆಂಡಸ್ ಆಗಿರ್ತಕ್ಕಂಥ ಎನರ್ಜಿ ಇರುತ್ತೆ, ಕೆಲವೊಬ್ಬರಲ್ಲಿ ಏನ್ ಬೇಕಂದ್ರೆ ಸಾಧಿಸ್ತಕ್ಕಂಥ ಛಲ ಇರುತ್ತೆ. ಅದನ್ನ ಹೊರ ತರಂತ ಪ್ಲಾಟ್ಫಾರ್ಮ್ ಇರೋದಿಲ್ಲ, ಅದನ್ನ ಹೊರ ತರಸಕ್ಕೆ ಯಾರು ಒಬ್ರು ಗೈಡೆನ್ಸ್ ಮಾಡೋ ಇರೋಲ್ಲ. ಆದ್ರೆ ಅದು ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಅವ್ರ ಶಾಡೋ, ಅದು ಕನ್ಸ್ಟ್ರಕ್ಟಿವ್ ಆಗಿ ಅವ್ರು ಯೂಸ್ ಮಾಡ್ಬೋದು, ಕನ್ಸ್ಟ್ರಕ್ಟಿವ್ ಶಾಡೋ. ಅದೇ ತರ ಒಬ್ರಿಗೆ ಕೆಟ್ಟ ಯೋಚನೆ ಇರುತ್ತೆ, ಅದು ಅವ್ರಿಗೆ ಯಾರು ತಡೆದಿರಲ್ಲ. ಒಬ್ರು ಮಾಡಬಾರ್ದ ಕೆಲಸವನ್ನ ಸಣ್ಣವರಿದ್ದಾಗಿಂದ ಮಾಡಿರ್ತಾರೆ, ಅವ್ರಿಗೆ ಯಾರಿಗೂ ತಪ್ಪು ಅಂತ ಹೇಳ್ತಾ ಇರಲ್ಲ, ಹೇಳೋರು ಯಾರು ಇರಲ್ಲ. ಆ ಶಾಡೋ ಡಿಸ್ಟ್ರಕ್ಟಿವ್ ಶಾಡೋ ಆಗಿ ಬರುತ್ತೆ. ಹಾಗಿದ್ದ ಮೇಲೆ ಈ ಶಾಡೋ ಯಾವತ್ತಾದ್ರೂ ನಮ್ಮಿಂದ ಬಿಟ್ಟು ಹೋಗುತ್ತಾ? ಸಾಧ್ಯ ಇಲ್ಲ. ಕಾರ್ಲ್ ಯುಂಗ್ ಅವರು ಅದನ್ನೇ ಹೇಳ್ತಾರೆ. ಶಾಡೋ ಅನ್ನೋದು ಒಬ್ಬ ಮನುಷ್ಯನಿಗೆ ಹೆಂಗೆ ಬೇತಾಳ ಆ ವಿಕ್ರಮನಿಗೆ ಹಿಂಗ ಆಡ್ಕೊಂತಾ ಬರುತ್ತೋ ಹಾಗೆ ನಮ್ಮ ಸುತ್ತಮುತ್ತ ಒಂಥರ ಚಂದ್ರನ ತರ ಸುತ್ತಾ ಇರಂಗೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇರಂಗೆ ಶಾಡೋ ನಮ್ಮ ಸುತ್ತನೇ ಸುತ್ತಾ ಇರುತ್ತೆ. ನಮ್ಮ ಗೋಲ್ ಏನು? ಹಾಗಿದ್ರೆ ಈ ಜೀವನದಲ್ಲಿ ನಮ್ಮ ಗೋಲ್ ಏನು? ಈ ಶಾಡೋ ತಗೊಂಡು ಏನ್ ಮಾಡ್ಬೇಕು ನಾವು? ಈ ತರ ನಾವು ಯಾರಿಗೂ ಹೇಳದೇ ಇರ್ತಕ್ಕಂಥ ನಮ್ಮ ಒಳಗಡೆ ಇದೆಯಲ್ಲ, ಅದರ ಗತಿ ಏನು? ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಬಂದಾಗ ಒಂದು 4 ಸ್ಟೆಪ್ ಅನ್ನ ಕೊಡ್ತಾರೆ. ಕಾರ್ಲ್ ಯುಂಗ್ ಅವರು ಸ್ಟೆಪ್ಸ್ ಗಳನ್ನ ಹೇಳ್ತಾರೆ. ಮೊದಲನೇದು ಸೆಲ್ಫ್ ಅವೇರ್ನೆಸ್ ಅಂತ. ಈ ಒಂದು 3 ಸ್ಟೆಪ್ಗಳಿಗೆ ಶಾಡೋ ವರ್ಕ್ ಅಂತ ಅವ್ರು ಕರೀತಾರೆ. ಈ ಶಾಡೋ ವರ್ಕ್ ನ ಯಾರು ಜಾಸ್ತಿ ಮಾಡ್ತಾ ಬರ್ತಾರೋ ಲೈಫ್ ಅಲ್ಲಿ, ಅವರಿಗೆ ಯಾಕೆಗಳು ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂತ ಕೇಳ್ತೀವಲ್ಲ ಕ್ವಶನ್, ಇದು ಕಡಿಮೆ ಆಗ್ತಾ ಬಂದು ಏಕೆಗಳನ್ನ ಹೇಗೆಗಳನ್ನಾಗಿ ಹೆಂಗೆ ಟರ್ನ್ ಮಾಡೋದು. ಫಾರ್ ಎಕ್ಸಾಂಪಲ್, ಯಾರೋ ನಿಮಗೆ ಏನೋ ಒಂದು ಮೋಸ ಮಾಡ್ಬಿಟ್ರು ಅಂತ ನಿಮಗೇನೋ ಫೀಲಿಂಗ್ ಇರುತ್ತೆ, ಅಥವಾ ಏನೋ ಕಷ್ಟದ ದಿನಗಳು ಬಂತು ಅಂತ ನಿಮಗೆ ಫೀಲಿಂಗ್ ಇರುತ್ತೆ. ಯಾಕೆ ಬಂತು ಅಂತ ನಿಮಗೆ ಯಾವತ್ತೂ ಗೊತ್ತಾಗಲ್ಲ. ಅದಕ್ಕೆ ರೀಸನ್ ಎಷ್ಟೊಂದು 1000 ರೀಸನ್ ಕೊಡ್ಬೋದು ಒಬ್ರು ಯಾಕೆ ಹಿಂಗಾಯ್ತು ಅನ್ನಕ್ಕೆ. ಆದ್ರೆ ಈಗ ಈ ಸಿಚುವೇಶನ್ ಬಂದಿದೆಯಲ್ಲ, ಇದನ್ನ ಹೇಗೆ ನಾನು ಟರ್ನ್ ಮಾಡ್ಬೋದು, ಹೇಗೆ ಇದರಿಂದ ನಾನು ಹೊರ ಬರ್ಬೋದು, ಹೇಗೆ ನಾನು ಸೆಲ್ಫ್ ಡೆವಲಪ್ ಆಗ್ಬೋದು, ಹೇಗೆ ನಾನು ಒಂದು ಸೆಲ್ಫ್ ಅನ್ನ ಮೇಲ್ಗಡೆ ತರಬಹುದು. ಇಲ್ಲಿ ನೋಡಿ, ಯಾಕೆಗಳು ಎಲ್ಲರಿಗೂ ಇರ್ತಕ್ಕಂಥದ್ದು, ಆದ್ರೆ ಅದನ್ನ ಹೇಗೆ ತರಬೇಕು, ಹೇಗೆಗಳನ್ನಾಗಿ ಕನ್ವರ್ಟ್ ಮಾಡೋದು. ನೋಡಿ, ಎಮೋಷನಲ್ ಇಂದ ಲಾಜಿಕಲ್ ಆಗಿ ಹೇಗೆ ಬರೋದು ಅನ್ನೋದಕ್ಕೆ 3 ಸ್ಟೆಪ್ ನ ಕಾರ್ಲ್ ಯುಂಗ್ ಅವರು ಹೇಳ್ತಾ ಹೋಗ್ತಾರೆ. ಒಂದೇದು ಸೆಲ್ಫ್ ಅವೇರ್ನೆಸ್ ಅಂತ. ಸೆಲ್ಫ್ ಅವೇರ್ನೆಸ್ ಅಂತಂದ್ರೆ ಯಾವ ಪಾಯಿಂಟ್ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆಯೋ ಲೈಫಲ್ಲಿ, ನಮ್ಮ ಲೈಫಲ್ಲಿ, ನಿಮ್ಮ ಲೈಫಲ್ಲಿ, ಯಾವ ಪಾಯಿಂಟ್, ಯಾವ ಸೋರ್ಸ್, ಯಾವ ಮೂಲದಿಂದ ಸ್ಟಾರ್ಟ್ ಆಗಿದೆಯೋ ಪ್ರಾಬ್ಲಮ್, ಅಲ್ಲೇ ಸೊಲ್ಯೂಷನ್ ಕೂಡ ಹುಟ್ಟಿದೆ. ಬರೀ ಪ್ರಾಬ್ಲಮ್ ಒಂದೇ ಹುಟ್ಟಿಲ್ಲ, ಸೊಲ್ಯೂಷನ್ ಕೂಡ ಹುಟ್ಟಿದೆ. ಇದು ಕೇಳಕ್ಕೆ ಬಹಳ ಫನ್ನಿ ಆಗುತ್ತೆ. ಒಂದು ಹೇಳ್ತೀನಿ.
ನನಗೆ ತಲೆನೋವಿದೆ ಅಂತಂತಾರೆ. ಅದಕ್ಕೆ ರೀಸನ್ ಏನು? ನಾನು ಟಿವಿ ನೋಡದೆ, ಬಹಳ ಸ್ಕ್ರೀನ್ ಮುಂದೆ ಕೂತಿದ್ದೆ, ಹೈಪರ್ ಸ್ಟ್ರೆಸ್ ಅದಲ್ಲ ರೀಸನ್. ನಿನಗೆ ತಲೆ ಇದೆ, ಅದಕ್ಕೆ ತಲೆನೋವು ಬಂದಿರೋದು. ನಾನು ಹೇಳ್ತಿದ್ದೇನಲ್ಲ, ನಿನಗೆ ಕಾಲ್ ನೋವಿದೆ, ಸೊಂಟ ನೋವಿದೆ ಅಂತ ಹೇಳ್ತಾರೆ. ಯಾಕೆ? ನಾನು ಜ್ವರ ಓಡದೆ ಅಥವಾ ಎಲ್ಲಿಂದ ಬಿದ್ದೆ ಅಲ್ಲ, ನಿನಗೆ ಕಾಲಿದೆ, ಅದಕ್ಕೆ ಕಾಲ್ ನೋವು. ಇದು ಫನ್ನಿಯಾಗಿ ಕೂಡ ನೀವು ಕನ್ಸಿಡರ್ ಮಾಡ್ಬೋದು, ಆದ್ರೆ ಇದರಲ್ಲಿ ಒಂದು ಸತ್ಯ ಅಡಗಿದೆ. ಸಿಂಪಲ್ ಗಣಿತದಲ್ಲಿ ನೋಡಿ, 3x + 2 = 7 ಅಂತ ಇರುತ್ತೆ. ತುಂಬಾ ಕನ್ಫ್ಯೂಸ್ ಮಾಡ್ಸಕ್ ಹೋಗಲ್ಲ. ಲೀನಿಯರ್ ಇಕ್ವೇಶನ್ 3x + 2 = 7 ಅಂತ. ಎಕ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ಆಲ್ಜಿಬ್ರಾದಲ್ಲಿ ಎಲ್ಲ ನಾವು ಕಲ್ತಿರ್ತೀವಿ ಸ್ಕೂಲಲ್ಲಿ. ಅಂದ್ರೆ ಎಕ್ಸ್ ಅಂದ್ರೆ ಪ್ರಾಬ್ಲಮ್ ಅಂತ. ಆ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಅನ್ನೋದೇ ಒಂದು ದೊಡ್ಡ ತೊಂದರೆ. ಎಕ್ಸ್ ಅನ್ನ ಕಂಡುಹಿಡಿಬೇಕಲ್ಲ, ಅದಕ್ಕೆ ಅಂತ. 3x + 2 = 7 ಅಂತಂದ್ರೆ 3x = 7 - 2 5, x 5/3 ಆಗುತ್ತೆ. ಸಿಂಪಲ್ ಆ ಕಡೆ LHS to RHS ಕನ್ವರ್ಷನ್ ಮಾಡಿದೆ, ಎಕ್ಸ್ ನ ಸಾಲ್ವ್ ಮಾಡಿದ್ರೆ. ಈಗ ಒಬ್ಬ ಮನುಷ್ಯ 3x + 2 = 7 ಅನ್ನೋ ಈಕ್ವೇಶನ್ ಸಾಲ್ವ್ ಮಾಡಬೇಕು. ಆದ್ರೆ ಎಕ್ಸ್ ತೊಂದರೆ ಅಂತ ಎಕ್ಸ್ ನ ತೆಗೆದಾಕ್ಬಿಡ್ತೀನಿ ಅಂತೇಳಿ ಎಕ್ಸ್ ನ ತೆಗೆದಾಕ್ಬಿಟ್ರೆ 3 + 2 = 7 ತಪ್ಪಾಗ್ಬಿಡುತ್ತೆ. ಅಲ್ಲಿ ಮೀನಿಂಗೇ ಇಲ್ಲ. ಅಂದ್ರೆ ಈ ಒಂದು ಸೆಲ್ಫ್ ಅವೇರ್ನೆಸ್ ಅನ್ನ 1ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು? ಶಾಡೋ ವರ್ಕ್ ಅಲ್ಲಿ ಇವತ್ತು ನನಗೊಬ್ರು ಯಾರೋ ಹಂಗ್ ಮಾಡಿದ್ದಾರೆ, ಇವತ್ತು ನನ್ನ ಜೀವನದಲ್ಲಿ ಯಾಕೋ ಹಿಂಗಾಗ್ತಿದೆ, ಇವತ್ತು ನನಗೆ ಹಿಂಗ ಆಗ್ಬಾರ್ದಾಗಿತ್ತು, ಹಿಂಗೇನೋ ಆಗಿದೆ ಅಂತಂದ್ರೆ ಇದನ್ನ ಮಾಡಿದ್ದು ನಾನೇ, ಇದಕ್ಕೆ ಹೊಣೆಗಾರ ನಾನೇ. ಇವಾಗ ಚೇಂಜ್ ಆಗ್ಬೇಕು. ಈ 3x + 2 = 7 ಅಲ್ಲಿ ಎಕ್ಸ್ ಅನ್ನೋದೇ ಪ್ರಾಬ್ಲಮ್, ಆದರೆ ಎಕ್ಸ್ ಅನ್ನೋದೇ ಸೊಲ್ಯೂಷನ್. ಎಕ್ಸ್ ಅನ್ನ ನೀವು ಕಂಡಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ತರ ಇವತ್ತು ನನ್ನ ಲೈಫೇ ಯಾಕೆ ಹಿಂಗಾಗ್ತಿದೆ ಅಂತಂದ್ರೆ ನಾನು ಯಾಕೆ ಅಂತ ಕ್ವಶನ್ ಕೇಳಲ್ಲ, ವೈ ಮೀ ಅಂತ ಕೇಳಲ್ಲ, ಟ್ರೈ ಮೀ ಅಂತ ಹೇಳ್ತೀನಿ. ಲೈಫಿಗೆ ಯಾವ ಎಕ್ಸ್ ಇಂದ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗಿತ್ತೋ ಅದೇ ಎಕ್ಸ್ ನೇ ನಾನು ಸೊಲ್ಯೂಷನ್ ಆಗಿ ಕಂಡುಹಿಡಿತೀನಿ. ಇದು ಸೆಲ್ಫ್ ಅವೇರ್ನೆಸ್. ಅಂದ್ರೆ ಪ್ರಾಬ್ಲಮ್ ಹುಟ್ಟಿದ ಕ್ಷಣಕ್ಕೆ ಆನ್ಸರ್ ಹುಟ್ಟಿದೆ, ಆ ಪಾಯಿಂಟ್ ಅಲ್ಲಿ ಆನ್ಸರ್ ಹುಟ್ಟಿದೆ ಅಂತ ಯಾರಿಗೆ ರಿಯಲೈಸ್ ಆಗುತ್ತಲ್ಲ, ಇದು ಶಾಡೋ ವರ್ಕ್ ಅಲ್ಲಿ ಮಾಡ್ತಕ್ಕಂಥ ಫಸ್ಟ್ ಸ್ಟೆಪ್. ಇದು ಸಮಾಜದಲ್ಲಿ ನನಗೆ ಯಾವ್ದೋ ಒಂದು ಕ್ವಾಲಿಟಿ ಇಷ್ಟ ಆಗ್ತಿಲ್ಲ, ಅವರಲ್ಲಿ ನನಗೆ ಯಾವ್ದೋ ಒಂದು ಕ್ವಾಲಿಟಿ ಇಷ್ಟ ಆಗ್ತಿಲ್ಲ, ಅಥವಾ ನಾನು ಯಾಕೆ ಹಿಂಗಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರಲ್ಲ, ಅದೊಂದು ತೊಂದರೆ, ಅದೊಂದು ಪ್ರಾಬ್ಲಮ್, ಅದೊಂದು ಎಕ್ಸ್ ತರ ಅದು ಆಲ್ಜಿಬ್ರಾದಲ್ಲಿ. ಈಗ ಅದಕ್ಕೆ ಹೊಣೆಗಾರಿಕೆ ಯಾರು ಅದನ್ನ ಕಂಡುಹಿಡಿತಾರೆ? ಯಾರು ಕಂಡುಹಿಡಿಯಲ್ಲ ಪ್ರಪಂಚದಲ್ಲಿ, ನೀವೇ. ಯಾಕೆ? ಅದು ಆಗಿರೋದು ನಿಮ್ಮಲ್ಲಿ. ನೀವೇ ಪ್ರಾಬ್ಲಮ್, ನೀವೇ ಸೊಲ್ಯೂಷನ್. ಯಾವ ತರ? ಒಂದೇ ಕಾಯಿನ್ 2 ಮುಖ, ಆ ತರ. ಇದು ಫಸ್ಟ್ ಸ್ಟೆಪ್ ಶಾಡೋ ವರ್ಕ್ ಮಾಡುವಾಗ. ಫಸ್ಟ್ ಸ್ಟೆಪ್ ಏನ್ ಅರಿಬೇಕು ಅಂತಂದ್ರೆ, ನನ್ನ ಒಳಗೆ ಯಾವ ಆ ಡಾರ್ಕ್ ಪಾರ್ಟ್ ಇದೆ, ಯಾವ ಪಾರ್ಟ್ ನಾನು ಸೊಸೈಟಿಗೆ ತೋರ್ಸಲ್ಲ, ಯಾವುದಕ್ಕೆ ನಾನು ಹೆದರ್ತಾ ಇದ್ದೀನಿ. ಒಂದು ಕೋಟ್ ಇದೆ, ಟು ಕಾನ್ಕ್ವರ್ ಫಿಯರ್ ಫಸ್ಟ್ ಯು ಮಸ್ಟ್ ಬಿಕಮ್ ಫಿಯರ್ ಅಂತ. ಭಯವನ್ನ ನೀವು ಹೊಡೆದೋಡಿಸ್ಬೇಕಾದ್ರೆ ಫಸ್ಟ್ ನೀನು ಭಯ ಆಗಬೇಕು, ನೀನು ಭಯ ಆಗಿ ತೋರಿಸ್ಬೇಕು, ಆಮೇಲೆ ನೀನು ಏನಂತ ಹೊಡೆದೋಡಿಸ್ತೀಯ ಅಂತ ಒಳಗಿಂದ ಬರಬೇಕಿದೆ ಸೆಲ್ಫ್ ಅವೇರ್ನೆಸ್ ಅನ್ನೋದು. 2ನೇ ಸ್ಟೆಪ್ ಅಲ್ಲಿ ಬಿ ರಾಡಿಕಲಿ ಆನೆಸ್ಟ್ ಅಂತ. ಕೆಲವೊಮ್ಮೆ ನಾವು ನೋ ಅನ್ನಕ್ಕೆ ಬಹಳ ಕಷ್ಟಪಡ್ತೀವಿ. ಎಲ್ಲಿ ಅವರಿಗೆ ಮನಸ್ಸಿನ ನೋವಾಗ್ಬಿಡುತ್ತೋ, ಎಲ್ಲಿ ನನ್ನ ಒಂದು ನಿಜ ಹೇಳ್ಬಿಟ್ರೆ ಅವರಿಗೆ, ನಾನು ಸ್ಟ್ರೇಟ್ ಫಾರ್ವರ್ಡ್ ಕೆಲವೊಬ್ರು ಇರ್ತಾರಂತಾರಲ್ಲ, ಎಲ್ಲಿ ನಾನು ಆತರ ಮಾತಾಡ್ಬಿಟ್ರೆ ಅವ್ರು ನನ್ನ ಕೆಟ್ಟದಾಗ ನೋಡ್ಬಿಡ್ತಾರೆ ಅಥವಾ ನಕಾರಾತ್ಮಕವಾಗಿ ನೋಡ್ಬಿಡ್ತಾರೆ ಅನ್ನೋ ಒಂದು ಈ ಫೀಲಿಂಗ್ಗೆ ಅವ್ರು ಏನ್ ಹೇಳಿದ್ರು ಓಕೆ, ಅವ್ರ ಮೇಲಿನ ಗೌರವಕ್ಕೆ ಓಕೆ ನೀವು ಹೇಳಿದ್ ನಿಜ, ಈ ತರ. ಆದ್ರೆ ನಿಮ್ಮ ಒಳತನ ಅದು ಏನ್ ಶಾಡೋ ಇರುತ್ತೋ ಅದನ್ನ ನೀವು ತೋರಿಸಿರಲ್ಲ. ನಮ್ಮ ಗೋಲ್ ಏನಂತಂದ್ರೆ ಜೀವನದಲ್ಲಿ ಪರ್ಸೋನ, ನಮ್ಮ ಹೊರಗಡೆ ಏನ್ ತೋರಿಸ್ತೀವಿ ಜಗತ್ತಿಗೆ, ಒಳಗಡೆ ಅಡಗಿರೋ ಆ ಡಾರ್ಕ್ ಪಾರ್ಟ್ ಸೈಕಿ, ಆ ಶಾಡೋ, ಅವೆರಡನ್ನು ಒಂದು ಮಾಡ್ಬೇಕು. ಯಾರು ಈ ಪರ್ಸೋನ ಮತ್ತೆ ಶಾಡೋವನ್ನ ಆದಷ್ಟು ಒಂದು ಮಾಡಿ ಬದುಕ್ತಾರೋ ಇವರಿಗೆ ಯಾಕೆಗಳು ಕಡಿಮೆ ಆಗುತ್ತೆ ಜೀವನದಲ್ಲಿ. ಇದು ಬರೀ ಬಾಯಿ ಮಾತಿಗಲ್ಲ, ನಾನೇ ಟ್ರೈ ಮಾಡ್ತೀನಿ, ನಾನು ಯಾಕೆ ಹಿಂಗಿದ್ದೀನಿ, ನನ್ನ ಕ್ವಾಲಿಟೀಸ್ ಯಾಕೆ, ನನ್ನ ಜೊತೆ ಇಂಟ್ರಾಕ್ಟ್ ಮಾಡೋ ಜನರು ಯಾಕೆ ನನಗೆ ಈ ತರ ಒಂದು ಕಮೆಂಟ್ ಮಾಡ್ತಾರೆ ಅಥವಾ ಯಾಕೆ ಈ ತರ ಇದೀನಿ ಅಂತ ಹೇಳ್ತಾರೆ ಅಂತ ಅಂದಾಗ ಕ್ವಶನ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಎಷ್ಟೋ ಒಂದು ಫೀಚರ್ಗಳು ಚೈಲ್ಡ್ಹುಡ್ ಇದ್ದಾಗಿಂದ ನಾನು ಅದನ್ನ ಯಾವತ್ತೂ ಹೊರ ತಂದಿಲ್ಲ. ಕನ್ಸ್ಟ್ರಕ್ಟಿವ್ ಆರ್ ಡಿಸ್ಟ್ರಕ್ಟಿವ್ ಶಾಡೋ ಇದು. ಆದ್ರೆ ಈ ತರ ನಾನು ಸ್ಟಡಿ ಮಾಡ್ತಾ ಬಂದಾಗ ಯಾಕೆ ಶಾಡೋವನ್ನ ಪರ್ಸೋನ ಜೊತೆ ಒಂದು ಮಾಡ್ಬೇಕು, ಯಾಕೆ ಶಾಡೋ ವರ್ಕ್ ಅನ್ನ ನಾನು ಮಾಡ್ತಾ ಹೋಗ್ಬೇಕು ಅಂತ ಗೊತ್ತಾದಾಗ ನನ್ನ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಗಳಿಗೂ ಏಕೆ ಅನ್ನುವ ಕ್ವಶನ್ಗಳಿಗೆ ಹೇಗೆ ನಾನು ಇದರಿಂದ ಓವರ್ಕಮ್ ಮಾಡಬಹುದು ಅನ್ನೋ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಈ ಪ್ರೊಸೆಸ್ ಇಂದ ಅಂತ ತಿಳಿದು ಬರುತ್ತೆ. ರಾಡಿಕಲ್ ಆನೆಸ್ಟ್ ಇರೋದು ಕಲಿಬೇಕು. ಇಟ್ಸ್ ಓಕೆ ಟು ಸೇ ಎಸ್, ಇಟ್ಸ್ ಓಕೆ ಟು ಸೇ ನೋ. ಕೆಲವೊಮ್ಮೆ ನಿಮಗೆ ಹಾರ್ಶ್ ಅನ್ಸುತ್ತೆ, ಈ ತರ ಮಾತಾಡ್ಬಾರ್ದು, ಕೆಲವೊಬ್ಬರಿಗೆ
ಡೈರೆಕ್ಟ್ ಆಗಿ ಮಾತಾಡ್ಬಿಟ್ರೆ ನೋವಾಗ್ಬಿಡುತ್ತೆ ಅಂತ ಹೇಳಿ. ಇಲ್ಲಿ ಡೂ ಆರ್ ಡೈ ತರ ಅವ್ರನ್ನ ನೀವು ಹರ್ಟ್ ಮಾಡಬೇಕು ಅಂತ ಹೇಳಿ ಲೈಕ್ ನೀವೇನು ಹೋಗ್ತಿರಲ್ಲ. ಆದ್ರೆ ನಿಮ್ಮ ಶಾಡೋವನ್ನು ಉಳಿಸ್ಕೊಳ್ಳೋಕೋಸ್ಕರ ನೋ ಅಂತ ಹೇಳಿದ್ರೆ ಅವರಿಗೆ ನೋವಾಗುತ್ತೆ. ಆದ್ರೆ ನಿಮ್ಮಲ್ಲಿ ಏನು ಉಳಿದಿರಲ್ಲ, ನೀವು ಕರೆಕ್ಟ್ ಆಗಿದ್ದೀರಿ, ಅವ್ರಿಗೆ ನೋವಾಗುತ್ತೆ. ಅದೇ ತರ ಅವ್ರಿಗೆ ನೋವಾಗಬಾರ್ದು ಅಂತ ನೀವೇನಾದ್ರು ಅವ್ರಿಗೆ ಸಮಾಧಾನ ಪಡಿಸಂಗೆ ಮಾತಾಡಿದ್ರೆ ನಿಮಗೆ ನೋವಾಗುತ್ತೆ. ಯಾಕೆ ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಶಾಡೋ ಇದೆ. ನಿಮ್ಮ ಶಾಡೋವನ್ನು ನೀವು ಉಳಿಸ್ಕೊಂಡ್ರೆ ಅದು ನಿಮಗೆ ಡೇಂಜರ್, ಅವರ ಶಾಡೋವನ್ನು ಉಳಿಸ್ಕೊಂಡ್ರೆ ಅದು ಅವರಿಗೆ ಡೇಂಜರ್. ನಮ್ಮ ಪರ್ಸೋನ ನಮ್ಮ ಶಾಡೋ ಜೊತೆ ಒಂದು ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ರಾಡಿಕಲ್ ಆಗಿ ಅವಾಗವಾಗಾದ್ರೂ ಆನೆಸ್ಟ್ ಆಗಿರೋದು ಕಲಿಬೇಕು ಅಂತ ಅವರು 2ನೇ ಸ್ಟೆಪ್ ಅಲ್ಲಿ ಹೇಳ್ತಾರೆ. 3ನೇ ಸ್ಟೆಪ್ ಅಲ್ಲಿ ಏನು ಈ ಶಾಡೋ ವರ್ಕ್ ನ ಮಾಡುವಾಗ ಅಂತಂದ್ರೆ, ಕನಸುಗಳು ಮತ್ತು ವಿಷನ್ಗಳು ಮತ್ತು ಈ ಸೈನ್ಗಳು ಏನಂತಾರೆ ಬ್ರಹ್ಮಾಂಡಗಳಲ್ಲಿ, ಇವನ್ನ ಅಬ್ಸರ್ವ್ ಮಾಡಬೇಕು. ಇವು ಸುಮ್ನೆ ನಿಮಗೋಸ್ಕರ ಆಗಲ್ಲ ಅಂತ. ಈಗ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೋ ಒಂದು ಬಸ್ಸಿಗೆ ಕಾಯ್ತಾ ಇರ್ತೀರಿ, ಯಾರೋ ಒಬ್ಬರ ವೃದ್ಧೆ ಅಥವಾ ವೃದ್ಧರು ಅಲ್ಲಿ ಬರ್ತಾರೆ. ಅವ್ರು ಏನೋ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ, ಬ್ಯಾಗು ಕೆಳಗೆ ಬಿದ್ಬಿಡುತ್ತೆ. ಅವ್ರಿಗೆ ಹೆಲ್ಪ್ ಮಾಡಬೇಕು. ಹೋಗಿ ಹೆಲ್ಪ್ ಮಾಡ್ಲಿಲ್ಲ ನಾ ಸುಮ್ಮನೆ ನಿಲ್ತೇನೆ ಅಂತಂದ್ರೆ ಅದು ನಿಮ್ಮ ಬಗ್ಗೆ ಏನೋ ಹೇಳುತ್ತೆ. ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮಗೆ ಏನೋ ಆಗಬೇಕು ಅಂತೇಳಿ ಅದು ಆ ಒಂದು ಡೆಸ್ಟಿನಿ ಇರುತ್ತೆ. ಅವ್ರು ನಿಮಗೆ ಏನೋ ಆಶೀರ್ವಾದ ಮಾಡೋದು ಅಥವಾ ಅವ್ರು ನಿಮಗೆ ಪರಿಚಯ ಆಗೋದು, ಅವ್ರು ಯಾರೋ ಒಂದು ಯಾವ್ದೋ ಸ್ಥಾನದಲ್ಲಿ ಇರೋದು, ಅವರು ನಿಮಗೆ ಕನೆಕ್ಷನ್ ಆಗ್ಬಿಟ್ಟು ನೋಡಿ. ಈ ತರ ಚೈನ್ ರಿಯಾಕ್ಷನ್ ಅಂತ ಏನಿದೆ, ಈ ಸೈನ್ಗಳನ್ನ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಇಷ್ಟೇ ಅಲ್ಲ, ನಮ್ಮ ಕನಸುಗಳು ಬೀಳ್ತಾವಲ್ಲ, ಕನಸುಗಳಲ್ಲಿ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಯಾರು? ನಾವು. ಅಂದ್ರೆ ನಾವು ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕನಸುಗಳನ್ನ ಕಾಣ್ತೀವಿ. ಕೆಲವೊಬ್ರು ಅವರನ್ನೇ ಅವ್ರ ಕನಸುಗಳಲ್ಲಿ ನೋಡೋಂತ ಚಾನ್ಸಸ್ ಇದಾವೆ, ನಾ ಇಲ್ಲ ಅಂತಿಲ್ಲ. ಕನಸು ಅನ್ನೋದು ನಮ್ಮ ಶಾಡೋವಿನ ಒಂದು ಪ್ರತಿಬಿಂಬ ಅಂತ ಕಾರ್ಲ್ ಯುಂಗ್ ಅವರು ಹೇಳ್ತಾರೆ. ಹೆಂಗೆ ಹೇಳ್ತೀಯ ಅಂತಂದ್ರೆ, ಕನಸುಗಳು ಎಲ್ಲಿಂದ ಬರುತ್ತೆ? ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಅಡಗಿರುವ ಆ ಒಂದು ಡೀಪ್ ಜಗತ್ತಿನಿಂದ ಬರುತ್ತವೆ. ಅದರಲ್ಲಿ ಏನ್ ತುಂಬ್ತೀವೋ ಅದೇ ಒಂಥರ ಬ್ಲೆಂಡರ್ ತರ ಶೇಕ್ ಹೆಂಗ್ ಮಾಡ್ತೀವಲ್ಲ, ಮಿಲ್ಕ್ ಶೇಕ್, ಆ ತರ ಎಲ್ಲ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳು ಆಗಿ ಯಾವ ಒಂದು ಪಾರ್ಟ್ ಆಕ್ಟಿವ್ ಆಗುತ್ತೋ ಆ ಒಂದು ರ್ಯಾಪಿಡ್ ಐ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದ 6 ಗಂಟೆ ತನಕ ಕನಸುಗಳು ಬರ್ತವೆ. ಈ ಕನಸುಗಳಲ್ಲಿ ಬರ್ತಕ್ಕಂತ ಮನುಷ್ಯ ನಮ್ಮ ಶಾಡೋ ಅಂತ ಅರಿಬೇಕು ಅಂತ ಕಾರ್ಲ್ ಯುಂಗ್ ಅವರು ಹೇಳ್ತಾರೆ. ಕನಸುಗಳಿಂದ ಸೂಚನೆಗಳು ಸಿಗ್ತಾವಲ್ಲ, ಅದು ಬರೀ ನಿನ್ನ ಸಬ್ ಕಾನ್ಶಿಯಸ್ ಇಂದಲ್ಲ, ನಿನ್ನ ಶಾಡೋದಲ್ಲಿ ಏನಿದೆ ಅಂತ ಕೂಡ ಅಲ್ಲಿ ಹೇಳುತ್ತೆ. ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅಂತಂದ್ರೆ ನಿಮಗೆ ಕೆಟ್ಟ ಯೋಚನೆಗಳು ಇರಬಹುದು, ಮಾಡ್ತೀಯ ಅಂತ ಹೇಳ್ತಾ ಇಲ್ಲ, ಇರಬಹುದು ಅಂತ. ಅಂದ್ರೆ ಈ ತರ ಒಂದು ಸಿಚುವೇಶನ್ಸ್ ಗಳಿಂದನೂ, ಕನಸುಗಳಿಂದ, ವಿಷನ್ಗಳಿಂದನೂ ಎಲ್ಲೋ ಹೋದಾಗ ಯಾವ್ದೋ ವ್ಯಕ್ತಿಯನ್ನ ಮೀಟ್ ಮಾಡ್ತೀನಿ, ಅವ್ರು ನನಗೆ ಏನೋ ಅಂತ ಒಂಥರ ಸಿನಿಮೀಯವಾಗಿ ನಡೀತಾವಲ್ಲ, ಇವಕ್ಕೆಲ್ಲದಕ್ಕೂ ಮೀನಿಂಗ್ ಇದೆ ಅಂತ. ಇದ್ರ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ರ್ಯಾಂಡಮ್ ಈವೆಂಟ್ಸ್ ಗಳು ಅನ್ನೋದು ಇರೋಲ್ಲ, ಎಲ್ಲವೂ ಹೇಗೆ ಆ ಯುನಸ್ ಮುಂಡಸ್ ಅಂತ ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ. ನಮ್ಮ ಒಳಗಡೆ ಪರ್ಸನಲ್ ಸಬ್ ಕಾನ್ಶಿಯಸ್ ಬೇರೆ, ಎಲ್ಲರಲ್ಲೂ ಇರುವ ಕಾಮನ್ ಆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಬೇರೆ. ಸೊ ಆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಜಗತ್ನಲ್ಲಿ ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ. ಸೊ ಫಸ್ಟ್ ಸೆಲ್ಫ್ ಅವೇರ್ನೆಸ್, ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಕಂಡಿಡಿಬೇಕು. 2ನೇ ಸ್ಟೆಪ್ ಆನೆಸ್ಟ್ ಆಗಿರೋದು ಕಲಿಬೇಕು. ಒಳಗಡೆ ಏನು ಇಟ್ಕೋಬಾರ್ದು, ಒಳಗಡೆ ಯಾವ್ದನ್ನು ನಾಚ್ಕೋಬಾರ್ದು, ಯಾವ್ದಕ್ಕೂ ಹೆದರಬಾರ್ದು. ನಾವು ಏನ್ ಇದೀವಿ ಅಂತೇಳಿ ಮಾಡಕ್ಕೆ ಎಕ್ಸ್ಪ್ರೆಸ್ ಮಾಡಬೇಕು. 3rd ಸ್ಟೆಪ್ ಈ ಕನಸುಗಳಲ್ಲಿ ಇರತಕ್ಕಂತ ಸೂಚನೆಗಳನ್ನ ನೋಡ್ತಾ ಹೋಗ್ಬೇಕು. ಈ 3 ಸ್ಟೆಪ್ ಮಾಡಿದ್ರೆ ಶಾಡೋ ವರ್ಕ್ ಕಂಪ್ಲೀಟ್ ಆಗುತ್ತೆ. 100% ಅಂತ ಹೇಳ್ತಾ ಇಲ್ಲ, ಆದಷ್ಟು ಇದನ್ನ ಅವಾಗ ಈ ತರ ಕ್ವಾಲಿಟೀಸ್ ಗಳನ್ನ ನಮ್ಮಲ್ಲಿ ಬೆಳೆಸ್ಕೊಳ್ತಾ ಬರ್ತಾ ಇದ್ರೆ ಜೀವನದಲ್ಲಿ ಏಕೆ ಅನ್ನೋ ಒಂದು ಕ್ವಶನ್ಗಳೆಲ್ಲ ಹೋಗಿ ಹೇಗೆ ಅಂತ ಆಗುತ್ತೆ. ಹೇಗೆ ಅನ್ನೋದು ಒಂದು ಕ್ವಶನ್ನೇ, ಆದ್ರೆ ಅದು ಲಾಜಿಕಲ್ ಪಾರ್ಟ್ ಅಲ್ಲ. ಇವತ್ತು ಕಷ್ಟ ಬಂದಿದೆ ನನಗೆ, ಇವತ್ತು ನನಗೆ ಒಂದ್ರೆ ಏನೋ ತೊಂದರೆ ಇದೆ, ಒಂದ್ ಯಾವ್ದೋ ಲ್ಯಾಕ್ ಇದೀನಿ, ಆದ್ರೆ ಹಂಗಿದೀನಿ ಅಂತ ಈ ಕ್ವಶನ್ಗೆ ಆನ್ಸರ್ ಕಂಡಿಡ್ಕೊಂಡ್ ಕೂಡ ಆ ತರ ಕಂಡಿಡ್ಕೊಂಡು ಕೂತ್ರೆ ಅದಕ್ಕೊಂದು ಆನ್ಸರ್ ಸಿಗುತ್ತೆ, ಅದಕ್ಕೊಂದು ಆನ್ಸರ್. ಇದು ಮುಗಿಯಲ್ಲ ಏಕೆ ಅನ್ನೋದು. ಆದ್ರೆ ಕಷ್ಟ ಬಂದಿದೆಯಲ್ಲ, ಇವಾಗ ನಾನೇನ್ ಮಾಡ್ತೀನಿ? ಈ ಕಷ್ಟ ಯಾರಿಗೆ ಬಂದಿರೋದು? ಆಕಾಶಕ್ಕೆ ಬಂದಿರೋದಿಲ್ಲ, ನನಗ್ ಬಂದಿರೋದು. ನನಗ್ ಬಂದಿದೆ ಅಂತಂದ್ರೆ ಪ್ರಾಬ್ಲಮ್ ಇಲ್ಲಾಗಿದೆ, ಇಲ್ಲೇ ಸೊಲ್ಯೂಷನ್ ಇದೆ. ಇನ್ ಯಾಂಗ್, ಒಂದೇ ಕಾಯಿನ್ 2 ಮುಖ. ಸೊ ಈ ತರ ಕಾರ್ಲ್ ಯುಂಗ್ ಅವರು ಶಾಡೋ ಬಗ್ಗೆ ಹೇಳ್ತಾರೆ, ಮತ್ತು ಅದು ಹೇಗೆ ನಮಗೆ ಫ್ರೆಂಡ್ಲಿ ಆಗಿ ನಾವು ಅದನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಕೊನೆಯದಾಗಿ ಒಂದು ಸಿಂಪಲ್ ದೃಷ್ಟಾಂತವನ್ನ ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇದು ಹೇಗಿರುತ್ತೆ ಅಂತಂದ್ರೆ, ಒಂದ್ 10 ಜನ ಇರ್ತಾರೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ, ನೀವಿರ್ತೀರ. ಆ 10 ಜನಕ್ಕೆ ನೀವು ಸೀಕ್ರೆಟ್ ಗಳನ್ನ ಹೇಳ್ತಾ ಹೋಗ್ಬೇಕು. ಅದರಲ್ಲಿ ನಿಮಗೆ ಬರೀ 8 ಜನ ಮಾತ್ರ ಇಷ್ಟ, ಇನ್ನಿಬ್ರಿಗೆ ಇಷ್ಟ ಇಲ್ಲ. ನೀವೇನ್ ಮಾಡ್ತೀರಾ? ಆ 8 ಜನಕ್ಕೆ ಹೇಳ್ತೀರಾ ಕರೆದು, ಅವ್ರಿಬ್ರು ಹೋಗ್ಲಿ ಸ್ವಲ್ಪ ಹೊತ್ತು, ಆಮೇಲೆ ನಾನು ನಿಮ್ಗೆ ಸೀಕ್ರೆಟ್ ಹೇಳ್ತೇನೆ ಅಂತ. ಅವ್ರು ಹೋಗ್ತಾರೆ, ನೀವು ಅವ್ರಿಗೆ 8 ಜನಕ್ಕೆ ಸೀಕ್ರೆಟ್ ಹೇಳ್ತೀರಾ. ನೆಕ್ಸ್ಟ್ ಇನ್ನೂ ಒಂದು ಡೀಪ್ ಲೆವೆಲ್ ಸೀಕ್ರೆಟ್ ಇರುತ್ತೆ ನಿಮ್ಮ ಹತ್ರ, ಅದು ನಿಮಗೆ ಬರೀ 5 ಜನಕ್ಕೆ ಹೇಳ್ಬೇಕು. ಆ 3 ಜನ ಕಳಿಸ್ಬೇಕು ನೀವು. 5 ಜನ ಕರೆದು ಹೇಳ್ತೀರಾ,
ಆ 3 ಜನ ಹೋಗ್ಲಿ, ನಾನು ನಿಮ್ಮ 5 ಜನಕ್ಕಷ್ಟೇ ಇನ್ನೊಂದು ಡೀಪ್ ಸೀಕ್ರೆಟ್ ಹೇಳ್ತೀನಿ ನನ್ನ ಬಗ್ಗೆ ಅಂತ. ಆಯ್ತು ಅಂತ ಹೋಗ್ತಾರ ಅವ್ರು 3 ಜನ. ಆ 5 ಜನಕ್ಕೆ ಮತ್ತೆ ಇನ್ನೂ ಒಂದು ಡೀಪ್ ಸೀಕ್ರೆಟ್ ಇರುತ್ತೆ ನಿಮ್ಮ ಹತ್ರ, ಅದನ್ನ ಬರೀ ಇಬ್ರಿಗೆ ಹೇಳ್ಬೇಕು. ಅವಾಗ ನೀವ್ ಹೇಳ್ತೀರಾ, ಅವ್ರಿಬ್ರಿಗೆ ಕರೆದು ಹೇಳ್ತೀರಾ ಅವ್ರ 3 ಹೋಗ್ಲಿ, ನಾನು ನಿಮ್ಮಿಬ್ರಿಗೆ ಇನ್ನೂ ಸ್ಪೆಷಲ್ ಆಗಿರ್ತಕ್ಕಂಥ ನನ್ನ ಬಗ್ಗೆ ಒಂದು ಹೇಳ್ತೀನಿ ಅಂತ. ಆಯ್ತು ಅಂತ ಅವ್ರು 3 ಹೋಗ್ತಾರೆ, 2 ಉಳಿತಾರೆ. ಇಬ್ಬರಲ್ಲಿ ಒಬ್ರು ಇಷ್ಟ ಇರಲ್ಲ, ಅವ್ನು ಹೋಗ್ಲಿ ತಡಿ ನಾನು ಹೇಳ್ತೀನಿ ಅಂತ. ಒಬ್ರೇ ಉಳಿತಾರೆ ನಿಮ್ಮೆದುರಿಗೆ, ನೀವು ಇನ್ನೊಬ್ರು. ಅವರಿಗೆ ಏನೋ ಒಂದು ಹೇಳಿ ಕಳಿಸ್ತೀರ. ಹೋದ್ಮೇಲೆ ಇವಾಗ ಯಾರು ಉಳಿದಿರೋದು? ನಾನು, ಅಂದ್ರೆ ನೀವು, ನಿಮ್ಮೊಳಗಿರೋ ನಾನು ಒಬ್ಬರೇ ಇರೋದು. ಇವಾಗ್ಲೂ ಕೂಡ ಏನು ಇಲ್ಲ ಅಂತ ನೀವು ಅನ್ಕೊಳ್ತೀರಾ, ಇದು ಸುಳ್ಳು. ಯಾರಿಗೂ ಯಾವತ್ತು ಅಸ್ತಿತ್ವ ಇರೋ ತನಕ ಒಂದು ವಿಚಾರವನ್ನ ನಾವು ಯಾವತ್ತು ಹೇಳಕ್ಕಾಗಲ್ಲ. ನೀವ್ ಅನ್ಬೋದು, ಇಲ್ಲ ನಾನು ಪ್ರೀತಿ ಪಾತ್ರಿಗೆ ಹೇಳ್ತೀನಿ, ನಮ್ಮ ಪೇರೆಂಟ್ಸ್ ಹಂಗೆ ಹೇಳ್ತೀನ, ನಾ ಯಾವತ್ತು ಒಂದ್ ಸ್ವಲ್ಪ ಉಳಿಸಲ್ಲ ಅಂತ. ಇದೆಷ್ಟು ಇಲ್ಲಾಜಿಕಲ್ ಆಗಿದೆ ಈ ಸ್ಟೇಟ್ಮೆಂಟ್ ಅಂತಂದ್ರೆ, ನಿಮ್ಮ ಒಳಗಿರುವ ಆ ಶಾಡೋ ಯಾರು ಅಂತ ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವ್ ಏನನ್ನ ಹೇಳ್ತೀರಾ ಇನ್ನೊಬ್ರಿಗೆ? ಇದು ಈ ತರ ಎಲ್ಲರನ್ನು ಇದು ನನ್ನ ಸೀಕ್ರೆಟ್ ಅಂತ ಹೇಳಿ ಕಳಿಸಿ ಕೊನೆಗೆ ಒಂದು ಕತ್ತಲಿನ ಜಾಗಕ್ಕೆ ಬಂದು ನಿಲ್ತೀವಿ. ಆ ಜಾಗದಲ್ಲಿ ನಾನು ಮತ್ತು ನನ್ನ ತನ ಇಬ್ಬರೇ ಇರ್ತೀವಿ. ನನ್ನ ತನ ಒಂದೇ ಇರೋದು. ಇವಾಗ ನೀವು ಮಾತಾಡಬೇಕು ಆ ನಿಮ್ಮ ತನಕ್ಕೆ ಏನ್ ಉಳಿದಿದೆ ಸೀಕ್ರೆಟ್, ಅದೇ ನಿಮ್ಮ ನಿಜವಾದ ಶಾಡೋ. ಅದನ್ನ ನೀವು ನಿಜವಾಗ್ಲೂ ಸೊಸೈಟಿಗೆ ತೋರಿಸಿದ್ದೆ ಆದಲ್ಲಿ ನಿಮ್ಮ ಪರ್ಸೋನ ಶಾಡೋ ಜೊತೆಗೆ ಮರ್ಜ್ ಆಗುತ್ತೆ. ಈ ಮರ್ಜ್ ಜೊತೆಗೆ ನಿಮಗೆ ಎಲ್ಲದಕ್ಕೂ ಎಟರ್ನಲ್ ಪೀಸ್ ಸಿಗ್ತಾ ಇದೆ ಅನ್ನೋ ಒಂದು ಭಾವನೆ ಬರುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.